ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಇಂದು ನಾವು ತುಂಬ ರುಚಿಯಾದ ವೆಜ್ ಮಶ್ರೂಮ್ ದಮ್ ಪಲಾವ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಮೊದಲು ಒಂದು ಸಣ್ಣ ಪ್ಲೇಟ್ನಲ್ಲಿ ಮಸಾಲೆಗಳನ್ನು ರೆಡಿ ಮಾಡ್ಕೊಳ್ಳಿ. ಚಕ್ಕೆ, ಲವಂಗ, ಮರಿಮೊಗ್ಗು, ಏಲಕ್ಕಿ, ಬಿರಿಯಾನಿ ಎಲೆ. ಒಂದು ಪಾತ್ರೆಯಲ್ಲಿ 5 ರಿಂದ 6 ಸ್ಪೂನ್ ಎಣ್ಣೆ, 2 ರಿಂದ 3 ಸ್ಪೂನ್ ತುಪ್ಪ ಹಾಕಿ ಬಿಸಿ ಮಾಡ್ಕೊಳ್ಳಿ. ಎಣ್ಣೆ ಬಿಸಿ ಆದ ಮೇಲೆ ಮಸಾಲೆಗಳನ್ನು ಹಾಕಿ ಸ್ವಲ್ಪ ಕಲಯಿಸಿ. ಆಮೇಲೆ 3 ರಿಂದ 4 ಈರುಳ್ಳಿ ಕತ್ತರಿಸಿ ಹಾಕಿ ಬ್ರೌನ್ ಬಣ್ಣ ಬರೋವರೆಗೂ ಹುರಿಯಿರಿ. ಇದರ ಮಧ್ಯೆ ಮಿಕ್ಸಿಯಲ್ಲಿ ಬೆಳ್ಳುಳ್ಳಿ 1 ರಿಂದ 2 ಫುಲ್ಲು, ಶುಂಠಿ 1 ಫುಲ್ಲು, ಹಸಿಮೆಣಸಿನ್ಕಾಯಿ 12 ರಿಂದ 15, ಸ್ವಲ್ಪ ಚಕ್ಕೆ ಮತ್ತು ಲವಂಗ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಈರುಳ್ಳಿ ಬ್ರೌನ್ ಆದ ಮೇಲೆ ಈ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಪುದೀನ ಪೇಸ್ಟ್ ಕೂಡ ಇದೇ ಥರ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ತೆಂಗಿನಕಾಯಿ ತುರಿದು ಹಾಲು ತೆಗೆದಿಟ್ಟುಕೊಳ್ಳಿ. ಈಗ ತರಕಾರಿಗಳು ಹಾಕುವ ಸಮಯ. ಮೊದಲಿಗೆ ನವಿಲುಕೋಸು, ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು ಇದೆಲ್ಲ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಟೊಮೆಟೊ ಕೂಡ ಹಾಕಿ ಉಪ್ಪು ಹಾಕಿ 5 ನಿಮಿಷ ಬೇಯಲು ಬಿಡಿ. ಆಮೇಲೆ ಮಸಾಲ ಪುಡಿ ಹಾಕಿ. ಧನಿಯಾ ಪುಡಿ 1.5 ಸ್ಪೂನು, ಅರಿಶಿನ ಸ್ಪೂನ್ ಕಾಲು, ಖಾರದ ಪುಡಿ 1.5 ಸ್ಪೂನು, ಗರಂ ಮಸಾಲ 1 ಸ್ಪೂನು ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಶ್ರೂಮ್ ಕತ್ತರಿಸಿ ಹಾಕಿ, ಕೊತ್ತಂಬರಿ ಸೊಪ್ಪು ಕತ್ತರಿಸಿ ಹಾಕಿ ಮತ್ತು ಅರ್ಧ ನಿಂಬೆ ರಸ ಸೇರಿಸಿ ಅಕ್ಕಿಯನ್ನು 30 ನಿಮಿಷ ನೆನೆದಿಟ್ಟುಕೊಳ್ಳಿ ಮುಂಚೆನೆ. ಈಗ ತೆಂಗಿನ ಹಾಲು 2 ಕಪ್ಪು, ಬಿಸಿ ನೀರು 3 ಕಪ್ಪು ಅಕ್ಕಿಗೆ ಅಳತೆಗೆ ಅನುಗುಣವಾಗಿ ಸೇರಿಸ್ಕೊಳ್ಳಿ. ಸ್ವಲ್ಪ ಕುದಿದ ನಂತರ 1 ಬಾಳೆ ಎಲೆ ಹಾಕಿ ಮುಚ್ಚಿ 15 ನಿಮಿಷ ದಮ್ ಬೇಯಿಸಿ. ಕೊನೆಯಲ್ಲಿ 2 ಸ್ಪೂನ್ ತುಪ್ಪ ಹಾಕಿ ಸರ್ವ್ ಮಾಡ್ಕೊಳ್ಳಿ. ತುಂಬ ರುಚಿಯಾದ ಮಶ್ರೂಮ್ ದಮ್ ಪಲಾವ್ ರೆಡಿ. ಇದೇ ಥರ ಮೋರ್ ವೀಡಿಯೋಸ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.